ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಎಲ್ಲರಿಗೂ ಶುಭ ಸಂಜೆ. ಆದ್ಮೇಲೆ ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇನ್ನು 2-3 ದಿನಗಳಲ್ಲೇ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರು ಎನ್ನುವ ಒಂದು ಘೋಷಣೆಯಾಗಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳು ಬಹುತೇಕ ಪೂರ್ಣಗೊಂಡಿವೆ ಅಂದ್ಕೊಂಡಿದ್ದೀನಿ. ನಾವೇನು ಕರ್ನಾಟಕದ ಸುಮಾರು 70ರಿಂದ 80 ಬಹುತೇಕ 90 ಭಾಗ ಜನರ ಒಂದು ನಿರೀಕ್ಷೆ ಏನಿದೆ, ಬಿಗ್ ಬಾಸ್ನಲ್ಲಿ ಹನುಮಂತನೇ ವಿನ್ ಆಗೋದು, ಹನುಮಂತನೇ ಗೆಲ್ತಾನೆ ಅನ್ನುವ ಒಂದು ಭರವಸೆ ಎಲ್ಲರಲ್ಲೂ ಮೂಡಿದೆ. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹನುಮಂತನ ಪರವಾದ ಒಂದು ಘೋಷಣೆಗಳು ಮೊಳಗ್ತಾ ಇವೆ. ಹನುಮಂತ ಗೆಲ್ತಾನೆ ಎನ್ನುವ ಒಂದು ಭರವಸೆ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರಿಂದ ಹಿಡಿದು ಹೆಣ್ಣುಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ಕಾತರದಿಂದ ಕಾಯ್ತಿರ್ತಕ್ಕಂಥ ದಿನ ಇನ್ನು ಕೆಲವೇ ದಿನಗಳಿಗೆ ಮಾತ್ರ ಬಾಕಿ ಇದೆ. ಎಲ್ಲರೂ ಉಸಿರು ಬಿಗಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹನುಮಂತ ಗೆಲ್ತಾನೆ ಅನ್ನೋದು. ಕೆಲವರು ಸಿಂಪತಿ ಗಿಟ್ಟಿಸ್ತಾನೆ, ಸ್ಟ್ರಾಟಜಿಯಿಂದ ಅವನು ಜನಗಳನ್ನ ಯಾಮಾರಿಸಿದಾನೆ, ಎಲ್ಲರನ್ನ ಅವನು ಮುಗ್ಧ ಅಲ್ಲ, ಅವನು ಇನ್ನೋಸೆಂಟ್ ಅಲ್ಲ, ಅವನು ಭಾಳ ಚಾಲಾಕಿ ಅನ್ನುವ ಒಂದು ವರ್ಗ. ಆದರೆ ಇಲ್ಲ, ಅವನು ಮುಗ್ಧನೇ, ಒಳ್ಳೆಯವನೇ, ಪ್ರಾಮಾಣಿಕವಾಗಿ ಆಡ್ತಾನೆ ಅನ್ನುವ ಒಂದು ವರ್ಗ. ಇವೆಲ್ಲವುಗಳ $1,000,000 ಪ್ರಶ್ನೆಯ ನಡುವೆ ನಾವೇನು ಕೇಳ್ತಾ ಇದ್ದೀವಿ, ಹನುಮಂತ ಗೆಲ್ಲಬೇಕು ಅನ್ನುವ ಒಂದು ಎಲ್ಲರ ಒಂದು ಆಸೆ ಏನಿದೆ, ಆಶೋತ್ತರ ಏನಿದೆ, ಅದು ಈಡೇರುತ್ತೆ ಅನ್ನುವ ಒಂದು ನಂಬಿಕೆ ನನಗಿದೆ. ಯಾಕಪ್ಪ ಅಂತಂದರೆ, ಆರಂಭಿಕ ದಿನಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು, ಅವಾಗ ಲಾಯರ್ ಜಗದೀಶ್ ನೋಡ್ರಿ, ಆ ಮಾರಾಯ ನಿನ್ನೆ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ಬೆಂಗಳೂರಿನಲ್ಲಿ. ಹುಚ್ಚುಂತರ ಆಡ್ತಾ ಇದ್ದ, ಬಹುತೇಕ ಹೋದ. ಇನ್ನು ತುಕಾಲಿ ಮನಸ ಬಹುತೇಕ ತುಕಾಲಿ ಥರನೇ ಆಡ್ತಾ ಇದ್ಲ ಅಮ್ಮ. ಕಿರ್ಚಾಡೋದು, ಕೇಕಿ ಹೊಡೆಯೋದು, ಅಂಶ, ಅದಕ್ಕೆ ಇನ್ನೇನು ಮೆಚುರಿಟಿನೇ ಇರಲಿಲ್ಲ. ಹುಚ್ಚು ಥರ ಮಾಡ್ತಾ. ಈ ಮೂವರು ಹೋದ ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೇಲೆ ಹನುಮಂತ ಏನು ಬಂದ ಒಳಗಡೆ, ಆಗಿಂದ ಬಿಗ್ ಬಾಸ್ ಒಂದು ಶೋನ, ಬಿಗ್ ಬಾಸ್ ರಿಯಾಲಿಟಿ ಕಾರ್ಯಕ್ರಮದ ಚಿತ್ರಣವೇ ಬದಲಾಯಿತು ಅಂತ ಹೇಳಿ ನಾವು ಹೇಳ್ಬೋದು. ಯಾರು ಏನೇ ಆತನ ನಾಮಿನೇಟ್ ಮಾಡಿದ್ರು, ವಿರೋಧ ಮಾಡಿದ್ರು, ಯಾರ ವಿರುದ್ಧನೂ ನೇರ ಮಾತಾಡ್ದಾನೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ತನ್ನತ್ತ ಒಂದು ಸೆಳೆದು, ಯಾರು ಏನೇ ಅವ್ರನ್ನ ಈಗ ಹನುಮಂತ ಸರಿಯಿಲ್ಲ ಅಂತ ಹೇಳಿದ್ರು, ಹನುಮಂತನ ಆಟ ಕಳಪೆ ಇದೆ ಅಂತ ಹೇಳಿದ್ರು, ಅದನ್ನು ಭಾಳ ನಯವಾಗಿ ಸ್ವೀಕರಿಸಿ, ಯಾರೊಂದಿಗೂ ಜಗಳ ಮಾಡದೆ, ಯಾರೊಂದಿಗೂ ಕಿತ್ತಾಡದೆ, ಭಾಳ ಉತ್ತಮ ರೀತಿಯಲ್ಲಿ ಆ ಶೋವನ್ನು ಇಲ್ಲಿ ಮಟ್ಟ ಹೇಳ್ಕೊಂಬಂದ. ಬಹುತೇಕ ಉತ್ತರ ಕರ್ನಾಟಕ ಅಲ್ಲದೆ ಈ ಕಡೆ ಮಂಡ್ಯ, ಮೈಸೂರು, ಬೆಂಗಳೂರಿನ ಬಹುತೇಕ ಜನರು ಹನುಮಂತನ ಪರವಾಗಿ ಒಂದು ಮಾತನಾಡ್ತಾ ಇದ್ದಾರೆ. ಬಹುತೇಕ ಉತ್ತರ ಕರ್ನಾಟಕದ ಜನ ಬಿಗ್ ಬಾಸ್ ನೋಡ್ತಾ ಇರೋದೇ ಹನುಮಂತನಿಂದ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಆತ ಅಷ್ಟು ಸ್ವಾಭಾವಿಕ. ನೋಡ್ರಿ, ಬೆಂಗಳೂರಿಗೆ ಬಂದ ತಕ್ಷಣ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಸೇರಿದ್ರಿ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದರೆ ಅವರ ನಡೆ, ನುಡಿ, ಆಚಾರ, ವಿಚಾರ ಸಂಪೂರ್ಣ ಬದಲಾಗಿ ಹೋಗುತ್ತೆ. ಆದರೆ ಹನುಮಂತ ಕಳೆದ 4-5 ವರ್ಷಗಳಿಂದ TV ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಅಮಾಯಕಂತರ ಬಂದ, ಮುಗ್ಧಂತರ ಇಲ್ಲಿಗೆ ಸಾರೆಗಮಪಕ್ಕೆ ಬಂದ, ಅದರ ನಂತರ ಭರ್ಜರಿ ಬ್ಯಾಚುಲರ್ಸ್ಗೆ ಬಂದ, DKDಗೆ ಬಂದ. ಬಹುತೇಕ ಆತ ಒಂದು 5-6 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ರೂ ತನ್ನ ತನವನ್ನು, ಹಳ್ಳಿಯ ನಂಟನ್ನು, ಜನರ ಪ್ರೀತಿಯನ್ನು ಎಲ್ಲೂ ಕಳ್ಕೊಳ್ಳದೆ, ಯಾವುದೇ ವಿವಾದಕ್ಕೂ ಸಿಲುಕದೆ ಭಾಳ ಸರಳವಾಗಿ ಆತ ಜೀವನವನ್ನು ನಡೆಸ್ಕೊಂತ ಬಂದ. ಅದೇ ರೀತಿಯಾಗಿ ಬಿಗ್ ಬಾಸ್ ಅಂದರೆ ಏನು, ಒಂದು ವ್ಯಕ್ತಿತ್ವದ ಆಟ, ಒಂದು ಆಟ ಟಾಸ್ಕ್ಗಳನ್ನು ಕೊಡ್ತಾರೆ. ಒಂದು ನೋಡಿ, ನಾನು ಗಮನಿಸ್ಬೇಕು, ಎಲ್ಲರೂ ನಾವು ಬಿಗ್ ಬಾಸ್ ಕಪ್ ಗೆಲ್ಲಬೇಕಂತೇಳಿ ಮಾತಾಡಿದ್ರೆ, ಭಾರತದೋಸ್ತ ಟಾಸ್ಕ್ ಗೆಲ್ಲೋಣ ಮೊದಲು ಎಷ್ಟು ಒಂದು ಪ್ರಜ್ಞಾವಂತಿಕೆಯ ಮಾತನ್ನು ಆಡಿದ. ಅದರ ಮೂಲಕ ಸುದೀಪ್ ಸರ್ಗೂ ಕೂಡ ಭಾಳ ಹತ್ರ ಆಗೋಗ್ಬಿಟ್ಟ ಅವನು. ಈ ಥರ ನಡುವೆ ತನ್ನ ಆತ್ಮೀಯ ಗೆಳೆಯ ಮತ್ತು ಮಾವನನ್ನು ಆತ ಕಳ್ಕೊಂಡ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರೂ ಕೂಡ ಧನರಾಜ್ ಮತ್ತು ಹನುಮಂತ ಇವರಿಬ್ಬರ ಸ್ನೇಹ ಎಲ್ಲರಿಗೂ ಮಾದರಿ, ಎಲ್ಲರೂ ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವನೆ ಏನಿದೆ. ಆತ ಹೊರಗೆ ಬಂದ ಮೇಲೆ ಅವನು ಹೋಗ್ಬಿಟ್ಟು ನಾನು ಕಥೆ ಯಾರು ತೆಗೆದ್ರು, ಮನೆಗೆ ಹೋದ್ನ ಅಂತೇಳಿ ಭಾಳ ನೋವಿನ ಬಿಗ್ಗು. ಹನುಮಂತ ನಗಿಸಿರೋದೇ ಜಾಸ್ತಿ, ಬಟ್ ಅವತ್ತು ಅವನು ಕಣ್ಣೀರು ಹಾಕಿದ. ಅದೇನಂತ ಭಾವೋದ್ವೇಗಕ್ಕೆ ಒಳಗಾದ. ಅದಾದ ನಂತರ ಯಾರು ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರು ಕೂಡ ಒಳಗೆ ಹೋದಾಗ ಅವ್ನು ಭಾಳ ನೊಂದ್ಕೊಂಡ. ಆ ರೀತಿಯಾಗಿ ಆಮೇಲೆ ರಜತ್, ಭವ್ಯ, ಬಕೆಟ್ ಭವ್ಯ ಅಂತ ಎಲ್ಲರೂ ಕರೀತಾರೆ. ಸಣ್ಣ ಹುಡುಗೂ ಗೊತ್ತವ, ಬಕೆಟ್ಗೆ ಅಂತ, ಬಕೆಟ್ ಭವ್ಯನೇ ಅಂತ. ಅದಾದ ನಂತರ ಎಲ್ಲರೊಂದಿಗೂ, ಮನೆಯ ಎಲ್ಲ ಸದಸ್ಯರೊಂದಿಗೂ
ಅನ್ಯೋನ್ಯತೆಯಿಂದ ಆತ ಇದ್ದಾನೆ. ಇವತ್ತಿಗೂ ಎಲ್ಲೂ ಕೂಡ ಹೆಸರನ್ನು ಭವ್ಯ ಟಾಸ್ಕ್ ಆಡ್ಬೇಕಾದ್ರೆ ಒಂದ್ಸರಿ ಅವನಿಗೆ ಹೊಡೆದ್ಲು, ಆ ಟೈಮು ಕೂಡ ಅವ್ನು ಕೋಪ ಮಾಡಿ ಕೇಳಿಲ್ಲ. ಅಷ್ಟು ನಯವಾಗಿ ವಿನಯವಾಗಿ ಇಲ್ಲಿ ಮಟ್ಟ ಬಂದಿದ್ದಾನೆ. ದಯಮಾಡಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಬಿಗ್ ಬಾಸ್ ಗೆಲ್ಲದಿದ್ದರೂ ಕರ್ನಾಟಕ ಜನರ ಮನಸ್ಸಿನ ಹನುಮಂತ ಗೆದ್ದಾಗಿದ್ದು. ಆ ಮಾತು ಖಂಡಿತ ಸತ್ಯ. ಆದರೆ ನನಗೇನು ಅನ್ನಿಸ್ತಾ ಇದೆ, ನಾನು ಬಿಗ್ ಬಾಸ್ನಲ್ಲಿ ಒಂದು ಬೇಡ್ಕೊಳ್ತಾ ಇದ್ದೀನಿ, ಹನುಮಂತನಿಗೆ ಅನ್ಯಾಯ ಮಾಡಬೇಡ್ರಿ. ಈಗ ಆಲ್ರೆಡಿ ಧನರಾಜ್ ಒಳ್ಳೆಯ ಕಂಟೆಸ್ಟೆಂಟ್ ಮತ್ತು ಒಳ್ಳೆಯ ವ್ಯಕ್ತಿ, ಮತ್ತು ಗೋಡ್ ಸುರೇಶ್ ಕೂಡ ಒಳ್ಳೆಯ ವ್ಯಕ್ತಿ. ಇವರಿಬ್ಬರನ್ನು ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದ್ರಿ. ಆದರೆ ಹನುಮಂತನನ್ನು ಸೋಲಿಸಿದರೆ, ಹನುಮಂತನಿಗೆ ಅನ್ಯಾಯ ಮಾಡಿದರೆ ಎಲ್ಲಿ ನಿಮ್ಮ ಮುಂದಿನ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲಿನ ಜನರ ಭರವಸೆನೇ ಹೊರಟೋಗುತ್ತೆ. ಯಾಕಂದರೆ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕೋಟ್ಯಾಂತರ ಜನ ನೋಡ್ತಾ ಇದೆ, ಲಕ್ಷಾಂತರ ಜನ ನೋಡ್ತಾ ಇದೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಮುಖವಾಡವನ್ನು ಇಟ್ಕೊಂಡು ಆಟ ಆಡಿದ್ದಾರೆ, ಯಾರು ಮುಖವಾಡ ಇಲ್ಲದೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಭಾಳ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇದೆ. ದಯಮಾಡಿ ಸುದೀಪ್ ಸರ್, ನಮ್ಮ ಹನುಮಂತನಿಗೆ ನೀವು ಅನ್ಯಾಯ ಮಾಡಬೇಡ್ರಿ, ಗೆಲ್ಸ್ರಿ. ಅವನು ಆಟ ಆಡಿದ್ದಾನೆ, ಪ್ರಾಮಾಣಿಕವಾಗಿದ್ದಾನೆ, ಅವನು ಖಂಡಿತ ಮುಗ್ಧನೇ, ಸರಳವಾಗಿ ಭಾಳ ಸಿಂಪಲ್ ಆಗಿ ಆ ಮನೆಯಲ್ಲಿ ಇರುವಷ್ಟು ದಿನಗಳ ಕಾಲ ಯಾವುದೇ ವಿವಾದ ರಹಿತವಾಗಿ ಆತ ಇದ್ದಾನೆ. ದಯಮಾಡಿ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತನೇ ಆಗ್ಬೇಕಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮ ಆರಾಧ್ಯ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಹತ್ರ ಮನವಿಯನ್ನು ಮಾಡಿಕೊಳ್ತೀನಿ. ಈ ಮೂಲಕ ಕೋಟ್ಯಾಂತರ ಜನರ ಭರವಸೆಯನ್ನು ಹುಸಿಗೊಳಿಸಬೇಡಿ ಅಂತೇಳಿ ನಾನು ಇನ್ನು ಈ ಮೂಲಕ ಭಕ್ತಿಪೂರ್ವಕ ಬೇಡಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.